ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಎಚ್ ಟಿ ಎಮ್ ಎಲ್ಲಲ್ಲಿ ಬ್ಲಾಕ್ ಆ್ಯಂಡ್ ಇನ್ಲೈನ್ ಎಲಿಮೆಂಟ್ಸ್ ಅಂದರೆ ಏನು ಅಂತ ಹೇಳ್ಕೊಡ್ತೀನಿ. ತುಂಬ ಸಿಂಪಲ್ ಆ್ಯಂಡ್ ಇದು ತುಂಬ ಥಿಯರಿಟಿಕಲ್ ಕೂಡ. ಸೊ ಅಂಥ ಪ್ರಾಕ್ಟಿಕಲ್ ಅಂತ ಹೋಗುವಂಥದ್ದು ಏನಿಲ್ಲ ಕಾನ್ಸೆಪ್ಟ್ ಇದು. ಸಿಂಪಲ್ ಬ್ಲಾಕ್ ಎಲಿಮೆಂಟ್ಸ್ ಅಂದರೆ ಆ ಟ್ಯಾಗು ಬಂದ್ಬಿಟ್ಟು ನ್ಯೂ ಲೈನಲ್ಲಿ ಸ್ಟಾರ್ಟ್ ಆಗುತ್ತೆ ಯಾವಾಗೂ. ಸೊ ಹೊಸ ಲೈನಲ್ಲಿ ಆ ಟ್ಯಾಗ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇದು ಫುಲ್ ವಿಡ್ತು ತೊಗೊಳುತ್ತೆ. ಈ ಟ್ಯಾಗ್ಗಳು ಬಂದ್ಬಿಟ್ಟು ಫುಲ್ ವಿಡ್ತು, ಒಂದು ವೆಬ್ ಪೇಜಲ್ಲಿ ಇದು ಕಂಪ್ಲೀಟ್ ವಿಡ್ತು ತೊಗೊಳುತ್ತೆ. ಆಮೇಲೆ ಹೊಸ ಲೈನಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಹೊಸ ಲೈನಲ್ಲಿ ಸ್ಟಾರ್ಟ್ ಆಗೋ ಟ್ಯಾಗ್ನ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ಬೋದು ನೀವು, ತುಂಬ ಬ್ಲಾಕ್ ಎಲಿಮೆಂಟ್ಸ್ ಇದೆ. ಅಡ್ರೆಸ್ ಟ್ಯಾಗ್, ಆರ್ಟಿಕಲ್ ಟ್ಯಾಗು, ಅಸೈಟ್ ಟ್ಯಾಗು, ಬ್ಲಾಕ್ ಔಟ್, ಕ್ಯಾನ್ವಾಸ್ ಟ್ಯಾಗು, ಡಿ ಡಿ ಟ್ಯಾಗ್ ಇದೆ, ಡಿವ್ ಟ್ಯಾಗ್ ಇದೆ, ತುಂಬ ಥರ ಟ್ಯಾಗ್ಸ್ ಇದ್ದಾವೆ. ಸೊ ಹೊಸ ಲೈನಲ್ಲಿ ಸ್ಟಾರ್ಟ್ ಆಗೋ ಟ್ಯಾಗ್ನ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀರಿ. ಸೊ ಇವಾಗ ಈ ಇನ್ಲೈನ್ ಎಲಿಮೆಂಟ್ಸ್ ಅಂದರೆ ಏನು ಅಂತ ನೋಡೋಣ. ಇನ್ಲೈನ್ ಎಲಿಮೆಂಟ್ಸ್ ಅಂದರೆ ಇದು ಹೊಸ ಲೈನಲ್ಲಿ ಸ್ಟಾರ್ಟ್ ಆಗಲ್ಲ. ಸೊ ಅದೇ ಲೈನಲ್ಲೇ ಇರುತ್ತೆ. ಸೊ ಇವಾಗ ಒಂದು ಪ್ಯಾರಾಗ್ರಾಫ್ ಒಳಗಡೆ ನಾವು ಆ್ಯಂಕರ್ ಟ್ಯಾಗ್ ಕೊಟ್ಟರೆ, ಆ್ಯಂಕರ್ ಟ್ಯಾಗ್ ಅದೇ ಲೈನಲ್ಲೇ ಇರುತ್ತೆ. ಸೊ ಪ್ಯಾರಾಗ್ರಾಫ್ ಟ್ಯಾಗ್ ಪಕ್ಕದಲ್ಲೇ ಇರುತ್ತೆ. ಸೊ ಯಾವುದು ನ್ಯೂ ಲೈನಲ್ಲಿ ಸ್ಟಾರ್ಟ್ ಆಗಲ್ವೋ ಅದನ್ನು ಇನ್ಲೈನ್ ಎಲಿಮೆಂಟ್ಸ್ ಅಂತ ಕರಿತೀರಿ. ಯಾವುದು ಹೊಸ ಲೈನಲ್ಲಿ ಸ್ಟಾರ್ಟ್ ಆಗುತ್ತೋ ಅದನ್ನು ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀರಿ. ನಾವು ಇಲ್ಲಿ ನೋಡ್ಬೋದು ನೀವು, ಇನ್ಲೈನ್ ಎಲಿಮೆಂಟ್ಸ್ ಅಂದರೆ ಏನು ಅಂತ. ಆ್ಯಂಕರ್ ಟ್ಯಾಗ್ ಇದೆ, ಅಬ್ರಿವೇಷನ್ ಟ್ಯಾಗ್ ಇದೆ, ಆಕ್ರೋನಮ್ ಇದೆ, ಬೋಲ್ಡ್ ಟ್ಯಾಗ್ ಇದೆ, ಬಯೋಡೈರೆಕ್ಷನಲ್ ಟ್ಯಾಗ್ ಇದೆ, ಬಿಗ್ ಟ್ಯಾಗ್ ಇದೆ, ಬ್ರೇಕ್ ಟ್ಯಾಗ್ ಇದೆ, ಬಟನ್ ಟ್ಯಾಗ್ ಇದೆ, ಸೈಟ್ ಟ್ಯಾಗ್ ಇದೆ, ಕೋಡ್ ಟ್ಯಾಗ್ ಇದೆ, ಡೆಫಿನಿಷನ್ ಟ್ಯಾಗ್ ಇದೆ, ಎಂಪಸಿಸ್ ಟ್ಯಾಗ್ ಇದೆ, ಇಟಾಲಿಕ್ ಟ್ಯಾಗ್ ಇದೆ, ಇಮೇಜ್ ಟ್ಯಾಗ್ ಇದೆ, ಇನ್ಪುಟ್ ಟ್ಯಾಗ್ ಇದೆ, ಲೇಬಲ್ ಟ್ಯಾಗ್ ಇದೆ, ಮ್ಯಾಪ್ ಟ್ಯಾಗ್ ಇದೆ, ಆಬ್ಜೆಕ್ಟ್ ಟ್ಯಾಗ್ ಇದೆ, ಔಟ್ಪುಟ್ ಟ್ಯಾಗ್ ಇದೆ. ಸೊ ಇದೆಲ್ಲ ಇನ್ಲೈನ್ ಟ್ಯಾಗ್ಸು. ಸಿಂಪಲ್. ಬ್ಲಾಕ್ ಅಂದರೆ ಹೊಸ ಲೈನಲ್ಲಿ ಸ್ಟಾರ್ಟ್ ಆಗುತ್ತೆ ಟ್ಯಾಗು, ಸ್ವಲ್ಪ ಮಾರ್ಜಿನ್ ಕೊಟ್ಟು. ಇನ್ಲೈನ್ ಅಂದರೆ ಅದೇ ಲೈನಲ್ಲೇ ಟ್ಯಾಗು ಸ್ಟಾರ್ಟ್ ಆಗುತ್ತೆ. ಸೊ ಇಷ್ಟೇ ಡಿಫ್ರೆನ್ಸು ಫ್ರೆಂಡ್ಸ್. ಇದು ಕಂಪ್ಲೀಟ್ಲಿ ಥಿಯರಿಟಿಕಲ್ ಕಾನ್ಸೆಪ್ಟು, ಪ್ರಾಕ್ಟಿಕಲ್ ಏನೂ ಬೇಕಾಗಿಲ್ಲ ಇದಕ್ಕೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ವಿಡಿಯೋ ಅಲ್ಲಿ ಹೊಸ ಕಾನ್ಸೆಪ್ಟ್, ಮತ್ತೆ HTML ಹೊಸ ಕಾನ್ಸೆಪ್ಟ್ನ ಹೇಳ್ಕೊಡ್ತೀನಿ.